ವಾರ್ತಾಲಹರಿ ಸುದ್ದಿ ಚಾನೆಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಸಾಹಿತ್ಯವು ಮಾನವನ ಹೃದಯದ ಭಾವನೆಗಳಿಗೆ ಶಬ್ದ ನೀಡುವ ಅಮೂಲ್ಯ ಕಲೆಯಾಗಿದೆ. ಆ ಭಾವನೆಗಳನ್ನು ಸೂಕ್ಷ್ಮವಾಗಿ ಅರಿತು ಪದಗಳ ಮೂಲಕ ಜೀವ ತುಂಬುವವರು ಸಾಹಿತಿಗಳು. ಅವರ ಕವಿತೆಗಳು ಜೀವನದ ನೋವು, ನಲಿವು, ಆಶೆ, ನಿರಾಶೆಗಳನ್ನು ನೈಜವಾಗಿ ಪ್ರತಿಬಿಂಬಿಸುತ್ತವೆ. ಹಾಗೆಯೇ ಈಗ ಒಬ್ಬರು ಸಾಹಿತಿಯನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ. ಇವರ ಹೆಸರು ಪದ್ಮಾವತಿ ಯರಮಸಾಳ. ಯುವ ಸಾಹಿತಿಗಳು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನವರು. ಇವರ ತಾಯಿಯ ಹೆಸರು ಮಲ್ಲಮ್ಮ ಹಾಗೂ ತಂದೆ ಸಾಬಣ್ಣ ಜಡೆ ಯರಮಸಾಳ. ಸೋದರ ಮಾವನವರ ಆಶ್ರಯದಲ್ಲಿ ಬೆಳೆದ ಇವರು ಪದ್ಮಾವತಿ ಯರಮಸಾಳ ತನ್ನ ಬಾಲ್ಯದ ಶಿಕ್ಷಣ ಯರಮಸಾಳದಲ್ಲಿ ಮುಗಿಸಿ ನಂತರ ದೇವದುರ್ಗದಲ್ಲಿ ಮುಂದಿನ ವಿದ್ಯಾಭ್ಯಾಸ ಮುಂದುವರೆಸಿದರು. ತನ್ನ ಬಾಲ್ಯದಲ್ಲಿಯೇ ಸಾಹಿತ್ಯದ ಅಭಿರುಚಿ ಬೆಳೆಸಿಕೊಂಡಿದ್ದ ಇವರು ಇಂದು ರಾಯಚೂರಿನಲ್ಲಿ ಯುವ ಸಾಹಿತಿಗಳಾಗಿ ಹೊರಹೊಮ್ಮಿದ್ದಾರೆ. ಇಂದು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮುಂದುವರೆಸುತ್ತಿದ್ದಾರೆ. ರಾಷ್ಟ್ರಮಟ್ಟದ ಕವಿಗೋಷ್ಠಿ ಸೇರಿದಂತೆ ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಬೆಳಗಾವಿ ಹಬ್ಬದಲ್ಲಿ ಭಾಗಿಯಾಗಿ ಇದು ನ್ಯಾಯವೇ ದೇವ ಎಂಬ ವಿಧವೆಯ ಕುರಿತು ಬರೆದ ಕವನ ಬಹಳ ಅದ್ಭುತವಾಗಿ ರಚನೆಗೊಂಡಿದೆ. ಹಾಗೂ ಹೆಣ್ಣಿನ ಕುರಿತಾಗಿ ಅನೇಕ ಸಾಹಿತ್ಯ ರಚನೆ ಮಾಡಿದ್ದಾರೆ. ಅಮ್ಮನ ಕುರಿತಾಗಿ ಇರುವ ಕವನ ಸಂಕಲನಕ್ಕೆ ಇವರು ಕೂಡ ತಮ್ಮ ಕವನವನ್ನು ನೀಡಿದ್ದಾರೆ. ಸದ್ಯದಲ್ಲಿಯೇ ಇವರ ಪುಸ್ತಕವೂ ಕೂಡ ಬಿಡುಗಡೆಗೊಳ್ಳಲಿದೆ. ಇನ್ನು ಕನ್ನಡ ಕಾವ್ಯೋತ್ಸವದ ಹಾಗೂ ಕೆಲವು ಕವನ ಸಂಕಲನಗಳಲ್ಲಿ ಕವನಗಳು ಸಹ ಆಯ್ಕೆಯಾಗಿವೆ. ಸಣ್ಣ ಕಥೆಗಾರ್ತಿಯಾದ ಇವರು ಯುವ ಸಾಹಿತ್ಯ ಪ್ರೇಮಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಪತ್ರಿಕೆಗಳಲ್ಲಿಯೂ ಇವರ ಸಾಹಿತ್ಯದ ರಚನೆಗಳು ಪ್ರಕಟವಾಗಿವೆ. ಸಾಹಿತ್ಯ ಕ್ಷೇತ್ರ ಅಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಆಸಕ್ತಿ ಹೊಂದಿರುವ ಇವರು ಜಾಗೃತ ಕರ್ನಾಟಕದ ಮೆಂಬರ್ ಆಗಿದ್ದಾರೆ. ಸರಳತೆಯ ಸಂಸ್ಕಾರದ ಒಡತಿ, ಎಲ್ಲರಿಗೂ ಪ್ರೀತಿ ಹಂಚುವ ಗುಣವುಳ್ಳವರು. ಇವರ ಜೀವನಕ್ಕೆ ನಮ್ಮೆಲ್ಲರ ಕಡೆಯಿಂದ ಶುಭ ಹಾರೈಕೆಗಳನ್ನು ತಿಳಿಸಲು ಬಯಸುತ್ತೇವೆ. ಧನ್ಯವಾದಗಳು.